ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ವಿಭಿನ್ನ ರೀತಿಯಲ್ಲಿ ರುಚಿಕರವಾಗಿರೋ ಅಂಥ ದೋಸೆ ರೆಸಿಪಿ. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಸಖತ್ ಟೇಸ್ಟಿಯಾಗಿತ್ತು. ಒಂದ್ಸಲ ಆದರೂ ಟ್ರೈ ಮಾಡ್ಬೋದು. ಇದು ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಲ್ಲಿ ಸುಮಾರು ಒಂದು 5ರಿಂದ 6 ದೋಸೆಗಳನ್ನ ಮಾಡ್ಕೋಬೋದು. ಅಕ್ಕಿ ದೋಸೆ ಹಿಟ್ಟು. ಇದು ಮನೇಲಿ ಇಲ್ಲ ಅಂದರೆ 1 ಗ್ಲಾಸ್ ರವೆಗೆ ಅರ್ಧ ಗ್ಲಾಸಷ್ಟು ಮೊಸರನ್ನ ಸೇರಿಸಿ ಅರ್ಧ ಗ್ಲಾಸು ನೀರು ಕೂಡ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ರೆ ಇನ್ಸ್ಟೆಂಟ್ ದೋಸೆ ಹಿಟ್ಟು ರೆಡಿ ಆಗೋಗುತ್ತೆ. ಆ ರೀತಿ ಕೂಡ ಮಾಡ್ಕೋಬೋದು. ನಾನು ಅಕ್ಕಿ ದೋಸೆ ಹಿಟ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇದು ಹುಳಿ ಬಂದಿರೋ ದೋಸೆ ಹಿಟ್ಟು, ಚೆನ್ನಾಗಿ ಫರ್ಮೆಂಟ್ ಆಗಿರೋ ದೋಸೆ ಹಿಟ್ಟಿದು. ಮುಂದಿನ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಸಿ ಶುಂಠಿ ಸ್ವಲ್ಪ, ಕಟ್ ಮಾಡಿಟ್ಕೊಂಡಿರೋ ಹೀರೆಕಾಯಿ, 2 ಸಣ್ಣ ಹೀರೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡಬೇಕು. ಒಂದೊಂದು ಸಲ ಹೀರೆಕಾಯಿ ಕಹಿ ಬರುತ್ತೆ. ಹೀರೆಕಾಯಿಗೆ ಸಿಪ್ಪೇನು ತೆಗೆದಿಲ್ಲ, ಹಾಗೆ ಉಪಯೋಗ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಹಾಗೆ ಉಪಯೋಗ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಹಸಿ ತೆಂಗಿನ ತುರಿ 4ರಿಂದ 5 ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು 1 ಎಡಿಯಷ್ಟು. ನೀರನ್ನ ಹಾಕ್ಕೊಳ್ದೆ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ, ಅಥವಾ 1ರಿಂದ 2 ಚಮಚದಷ್ಟು ನೀರನ್ನ ಹಾಕ್ಕೋಬೇಕು. ಇದಕ್ಕಿಂತಲೂ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲೇ ಹೇಳ್ದಂಗೆ ಇದು ಹುಳಿ ಬಂದಿರೋ ಫರ್ಮೆಂಟ್ ಆಗಿರೋ ದೋಸೆ ಹಿಟ್ಟು. ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ನಿಮಗೆ ದೋಸೆ ಹಿಟ್ಟಿನ ಪದಾರ್ಥಗಳ ಅಳತೆ ಬೇಕನ್ನಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಎಣ್ಣೆ ಹಾಕೋಬೋದು ಸ್ವಲ್ಪ ಬೇಕಿದ್ರೆ. ದೋಸೆ ತೆಳುವಾಗಿ ಮಾಡಿಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ದಪ್ಪ ಮಾಡಿಕೊಂಡ್ರೆ 2 ಕಡೆ ಕೂಡ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಅತ್ಯಂತ ಸುಲಭವಾಗಿರೋ ರೆಸಿಪಿ ಇದು. ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇದೆ. ಮೊದಲೇ ಹೇಳ್ದಂಗೆ ದೋಸೆ ಹಿಟ್ಟು ಮನೇಲಿಲ್ಲ ಅಂದರೆ ರವೆ ಮೊಸರನ್ನ ಉಪಯೋಗ ಮಾಡಿ ದೋಸೆ ಹಿಟ್ಟು, ಇನ್ಸ್ಟೆಂಟ್ ದೋಸೆ ಹಿಟ್ಟನ್ನ ಕೂಡ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.